ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬಾ ಜನ ಯುವ ನಿಧಿ ಅಮೌಂಟ್ ಯಾವಾಗ ಬರುತ್ತೆ, ಅಪ್ಲಿಕೇಶನ್ ಸ್ಟೇಟಸ್ ಏನ್ ತೋರಿಸ್ತಿದೆ, ಡಿಸೆಂಬರ್ ಅಮೌಂಟ್ ಯಾಕೆ ಬರ್ಲೇ ಇಲ್ಲ ಅನ್ನೋ ತರ ನಿಮ್ಗೆಲ್ಲ ಡೌಟ್ಸ್ ನಿಮಗೆ ಬರ್ತಾ ಇರುತ್ತೆ. ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಇದೆ. ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಏನೇ ಅಪ್ಡೇಟ್ ಬಂದ್ರು ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಏನಂತ ಅಂದ್ರೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ತುಂಬಾ ಜನದ್ದು ಕ್ವೆಶನ್ ಆಗಿತ್ತು. ಮೊದಲನೇದಾಗಿ ತುಂಬಾ ಜನ ಏನ್ ಕೇಳ್ತಿದ್ದು ಅಂದ್ರೆ ಅಮೌಂಟ್ ಯಾವಾಗ ಬರುತ್ತೆ ಅಂತ. ಫಸ್ಟ್ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಸ್ಟೇಟಸ್ ನಲ್ಲಿ ಏನಾದ್ರು ಡಿ-ಬಿ-ಟಿ ಪುಷ್ ಏನಾದ್ರು ಎಸ್ ಅಂತ ಬಂದಿದ್ರೆ ಈ ತಿಂಗಳು ಅಮೌಂಟ್ ಬರುವ ಚಾನ್ಸಸ್ ಇದೆ. ಅಂದ್ರೆ ಈ ತಿಂಗಳಲ್ಲೇ ಅಮೌಂಟ್ ಬರುತ್ತೆ. ಓಕೆನಾ? ಅಂದ್ರೆ ನಿಮ್ಮ ಪ್ರೋಸೆಸ್ ಕ್ಲಿಯರ್ ಆಗಿ ನೀಟಾಗಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಇನ್ ಕೇಸ್ ಡಿ-ಬಿ-ಟಿ ಪುಷ್ ಏನಾದ್ರು ನೋ ಅಂತ ಬಂದಿದ್ರೆ ಸೊ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನಲ್ಲಿ ಟೆನ್ಷನ್ ಬೇಡ. ಅದಕ್ಕೆ ರೀಸನ್ ಏನೇನ್ ಆಗಿರ್ಬೋದು ಅಂತ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪೆಂಡಿಂಗ್ ಆಗಿರ್ಬೋದು, ಸೆಲ್ಫ್ ಡಿಕ್ಲರೇಷನ್ ಮಾಡದೇ ಇರ್ಬೋದು, ಆಮೇಲೆ ಅಥವಾ ನ್ಯೂ ಅಪ್ಲಿಕೆಂಟ್ ಕೂಡ ಆಗಿರ್ಬೋದು. ಇದಷ್ಟೇ ರೀಸನ್ಸ್ ಇರುತ್ತೆ. ನೀವು ಏನಂದ್ರೆ ತಾಲೂಕ್ ಆಫೀಸ್ ಹತ್ರನೇ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಓಕೆನಾ? ಅದಾದ್ಮೇಲೆ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಆಮೇಲೆ ನೀವು ರೆಗ್ಯುಲರ್ ಆಗಿ ಅಮೌಂಟ್ ತಗೊಳ್ತಿದ್ದೀರಾ ಅಂತ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಆದ್ರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿರ್ಬೇಕು. ಓಕೆನಾ? ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಅಂತ ಅಂದ್ರೆ ಪೇಮೆಂಟ್ ಹೋಲ್ಡ್ ಅಲ್ಲಿ ಇರುತ್ತೆ. ಇವಾಗ ಹೊಸ ಅಪ್ಡೇಟ್ ಬಂದಿರೋ ಪ್ರಕಾರ ಏನಂತ ಅಂದ್ರೆ ಏಪ್ರಿಲ್ 15ನೇ ತಾರೀಕು ನಂತರ ಅಂದ್ರೆ ಆಲ್ರೆಡಿ ಏಪ್ರಿಲ್ 15ನೇ ತಾರೀಕು ಆದ್ಮೇಲೆ ಫಂಡಿಂಗ್ ರಿಲೀಸ್ ಆಗಿದೆ. ಅದಾದ್ಮೇಲೆ ಏನಾಗುತ್ತೆ, ಅಮೌಂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಂದ್ರೆ ಒಂದೇ ದಿನದಲ್ಲಿ ಎಲ್ಲರಿಗೂ ಬರೋದಿಲ್ಲ. ಬ್ಯಾಚ್ ಬೈ ಬ್ಯಾಚ್ ಅಮೌಂಟ್ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ತುಂಬಾ ಜನಕ್ಕೆ ಕ್ವೆಶನ್ ಇದಿದ್ದು. ಸೊ ಏನಕ್ಕೆ ಡಿಸೆಂಬರ್ ಅಲ್ಲಿ ಅಮೌಂಟ್ ಬರ್ಲೇ ಇಲ್ವಲ್ಲ, ಏನಕ್ಕೆ, ಏನ್ ರೀಸನ್ ಇರ್ಬೋದು ಅಂತ. ಆಕ್ಚುಲಿ ಅವ್ರು ಹೇಳಿರೋ ಪ್ರಕಾರ ಆಲ್ರೆಡಿ ಫಂಡಿಂಗ್ ಕೂಡ ರಿಲೀಸ್ ಆಗಿದೆ. ಆಲ್ರೆಡಿ ಅವ್ರ ಅಮೌಂಟ್ ಕ್ರೆಡಿಟ್ ಆಗಿದೆ, ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಆಕ್ಚುಲಿ ತುಂಬಾ ಜನಕ್ಕೆ ಡಿಸೆಂಬರ್ ಅಮೌಂಟ್ ತಿಂಗಳದ್ ಬಂದಿದೆ. ಬಂದಿಲ್ಲ ಅಂತ ಅಂದ್ರೆ ನೀವು ಹೋಗಿ ಚೆಕ್ ಮಾಡಿಸ್ಬೇಕಾಗತ್ತೆ. ಸೊ ಕೆಲವೊಬ್ರಿಗೆ ಬಂದಿಲ್ಲ. ಬಟ್ ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ ಡಿಸೆಂಬರ್ ಮಂತ್ ಅಲ್ಲಿ ಎಲ್ಲರಿಗೂ ಬಂದಿದೆ ಹೇಳ್ಬೇಕು ಅಂದ್ರೆ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಪ್ರೂಫ್ ಕೂಡ ನೋಡಿದ್ದೀವಿ ಬಂದಿರೋ ಅಂಥದ್ದು. ನೀವು ಕೂಡ ಹೋಗಿ ಸ್ಟೇಟಸ್‌ನ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ವಾ ಅಂತ ಫಸ್ಟ್ ಅದನ್ನ ನೋಡ್ಕೊಳ್ಳಿ. ಓಕೆನಾ? ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗಕ್ ಹೋಗ್ಬೇಡಿ. ನಿಮಗೆ ಅಮೌಂಟ್ ಬರೋದಕ್ಕೆ ಏನ್ ಬೇಕು? ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರಬೇಕು. ಆಧಾರ್ ಎಲ್ಲ ನೀಟಾಗಿ ಲಿಂಕ್ ಆಗಿರ್ಬೇಕು. ಮೊಬೈಲ್ ನಂಬರ್ ಆಕ್ಟಿವ್ ಆಗಿರ್ಬೇಕು. ಇ-ಕೆ-ವೈ-ಸಿ ಆಗಿರ್ಬೇಕು. ಸೆಲ್ಫ್ ಡಿಕ್ಲರೇಷನ್ ವೆರಿ ಇಂಪಾರ್ಟೆಂಟ್. ಇದಂತೂ ಆಗಿರ್ಲೇಬೇಕು. ಸ್ಟೂಡೆಂಟ್ಸು ತುಂಬಾ ಕಾಮನ್ ಆಗಿ ಮಿಸ್ಟೇಕ್ ಮಾಡೋದೇನು ಅಂತ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ? ಡೈಲಿ ಒಂದ್ 10 ಸಲ ಸ್ಟೇಟಸ್‌ನ ಚೆಕ್ ಮಾಡ್ತಾರೆ. ಫ್ರೆಂಡ್ಸ್‌ಗೆಲ್ಲ ಫಂಡಿಂಗು ರಿಲೀಸ್ ಆದ್ಮೇಲೆ ಆಟೋಮ್ಯಾಟಿಕ್ ಕ್ರೆಡಿಟ್ ಆಗತ್ತೆ. ಪ್ರತಿ ಗಂಟೆ ಚೆಕ್ ಮಾಡೋದ್ರ ಬದಲು ಸೊ ಸ್ವಲ್ಪ ವೇಟ್ ಮಾಡಿ, ಬರುತ್ತೆ ಅಮೌಂಟು. ಇವಾಗ ಫಂಡಿಂಗ್ ರಿಲೀಸ್ ಆಗಿದೆ ಅಂದ್ರೆ ನಿಧಾನಕ್ಕೆ, ಎಲ್ಲರಿಗೂ ಒಂದೇ ಸತಿ ಅಂತೂ ಬರೋದಿಲ್ಲ. ಎಲ್ಲಾರ್ಗೂ ಆರಾಮಾಗಿ ನಿಧಾನಕ್ಕೆ ಬರ್ತಾ ಹೋಗುತ್ತೆ. ಯಾರಿಗಾದ್ರೂ ಅಮೌಂಟ್ ಬಂದಿದ್ರೆ ಯಾರಿಗಾದ್ರೂ ಬಂದಿಲ್ಲ ಅಂತಂದ್ರೆ ವೇಟ್ ಮಾಡಿ. ಓಕೆನಾ? ಆಮೇಲೆ ಡಾಕ್ಯುಮೆಂಟ್ ವೆರಿಫೈ ಮಾಡ್ಸಿ. ಓಕೆನಾ? ಯಾವುದೇ ರೀತಿ ನ್ಯೂಸ್‌ನ ನಂಬಕ್ ಹೋಗ್ಬೇಡಿ. ಅಫಿಷಿಯಲ್ ಅಪ್ಡೇಟ್ ಬಂದಿದ ತಕ್ಷಣ ನಾವು ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಓಕೆನಾ? ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಅದ್ರ ಬಗ್ಗೆ ನಾವು ನೋಡೋಣ. ಮತ್ತೆ ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಇದೆ. ಅಲ್ಲಿ ನಾವು ಯಾವಾಗ್ಲೂ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.